ನನ್ನ ಮೊದಲನೇ ಒಂದು ಆರ್ಟಿಕಲ್ ಬರೆದವರು ಗಣೇಶ್ ಕಾಸರಗೋಡು, ಖಳನಗರ ಕಿಟ್ಟಿ ಅಂತ ಬರೆದ್ರು. ಎಷ್ಟು ಚೆನ್ನಾಗಿತ್ತು. ಅವತ್ತಿಂದ ಇವತ್ತವರೆಗೂ ಜೀವನ ತುಂಬ ಮುದ್ದಾಗಿದೆ, ನಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಮಧು ಎಷ್ಟು ಮುದ್ದಾಗಿ ಸಿನಿಮಾ ಮಾಡಿದ್ದಾನೆ ಅಂದರೆ ವಂಡರ್ಫುಲ್. ಹಿ ಈಸ್ ಅ ವಂಡರ್ಫುಲ್ ಮೇಕರ್. ನನ್ನೇನು ಇಲ್ಲಿ ಡೈರೆಕ್ಟರ್ಸ್ ಆ್ಯಕ್ಟ್ ಹೀರೋ ಅಂತ ಹಾಕವನೇ, ಅದೆಲ್ಲ ತಪ್ಪು. ಸತ್ಯ ಅದು. ಅವನು ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಅವನು ನಿರ್ಮಾಪಕರಿಗೆ ₹1 ಆ ಕಡೆ ಈ ಕಡೆ ನಷ್ಟ ಆಗದಿರೋ ಥರ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಮಗೆ ಅದು ಖುಷಿ ಆಗೋದು. ಲೇಟಾಗಿ ಬರ್ತಾನೆ, ಬರೋದು ಇಂಪಾರ್ಟೆಂಟ್ ಅಷ್ಟೇ. ಲೇಟಾಗಿ ಬರ್ತೀಯೋ ಆಮೇಲೆ ಬರ್ತೀಯೋ ಕಲ್ಲ ಕತೆ. ಅವತ್ತಿನ ದಿನ ಏನು ಕೆಲಸ ಆಗಬೇಕು ಅದನ್ನು ಮನು ಮಾಡಿದ್ವ ಕೆಲಸ. ನಾನು ನೀನು ಬಹು ಬರಕ್ಕೆ ಮಾಡಿದ್ವಲ್ಲ, ಮಾಡಿದ್ವ ಕೆಲಸ. ಏನು ಸುನಿ ಗ್ಲಾಸ್ ಮಾಡಿದ್ವ, ಮೋಸ ಮಾಡಿದ್ವ, ಕೆಲಸ ಮಾಡಿದ್ವಲ್ಲ. ಎಷ್ಟು ಚೆನ್ನಾಗಿ 48 ದಿನದಲ್ಲಿ ನಾವು ಮುಗಿಸಿದ್ವಿ ಬಹುಪರಕ್ನ. ಈಗ ನಾವು ಈ ಸಿನಿಮಾನು 41 ಡೇಸ್, 2 ಕಾಲ್ ಶೀಟ್ ಎಕ್ಸ್ಟ್ರಾ ಅಷ್ಟೇ, 2 ಕಾಲ್ ಶೀಟ್ ಎಕ್ಸ್ಟ್ರಾ, 43 ಕಾಲ್ ಶೀಟಲ್ಲಿ ಸಿನಿಮಾ ಮುಗಿಸಿದ್ದೀವಿ. ಈಗ ಬರೋ ಎಳೆ ಮಕ್ಕಳೆಲ್ಲ ಮನ್ಸಿಗೆ ಬಂದಂಗೆ ಮಾಡ್ತವೆ. ಸಿನಿಮಾ ಬಗ್ಗೆ ಒಂದು ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಒಂದು ಕನೆಕ್ಷನ್ ಇರಬೇಕು, ಆಗ ಮಾತ್ರ ಸಿನಿಮಾ ಆಗೋದು. ಅಂಥ ಪ್ರೀತಿ ನಾನು ಮೊದಲು ಕಂಡೆ. ಮಧು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಿಮ್ಮೆಲ್ಲರ ಹಾರೈಕೆ ಅವ್ರ ಮೇಲಿರಲಿ. ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಖುಷಿ. 6 ಸಿನಿಮಾನೂ ಮಾಡಿದ್ದೀವಿ, 7 ಸಿನಿಮಾನೂ ಮಾಡಿದ್ದೀವಿ. ಆದರೆ ಈ ಥರ 3 ಸಿನಿಮಾದವರು ಒಟ್ಟಿಗೆ ಸೇರ್ತೀವಿ ಅಂತಾರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಕಡಪ್ಪ. ನಾನು ಅವ್ನ ಸಿನಿಮಾ ಕೆಲಸ ಮಾಡಿದ್ದು ಒಂದೇ ಒಂದು ದಿನ. ಸಾಯಂಕಾಲ 6 ಗಂಟೆ ಕರ್ಕೊಂಡ, ಬೆಳಿಗ್ಗೆ 6 ಗಂಟೆವರೆಗೂ ರುಬ್ಬವನೇ. ಒಳ್ಳೇದಾಗಬೇಕು. ಹೊಸ ಪ್ರಯತ್ನಗಳು, ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥ ಮಕ್ಳಿಗೆ ಚೆನ್ನಾಗಾದರೆ ಇನ್ನೂ ಒಂದಷ್ಟು ಹೊಸ ಸಿನಿಮಾಗಳು ಬರುತ್ತೆ. ಆಲೋಚನೆಗಳು ಬರೀ ಕೂತ್ಕೊಂಡು ನಾವು ಮಲಯಾಳಮಲ್ಲಿ ಆ ಥರ ಪಿಕ್ಚರ್ ಬರುತ್ತೆ, ತೆಲುಗುಲಿ ಈ ಥರ. ಕನ್ನಡದಲ್ಲಿ ನಮ್ಮ ಮಕ್ಕಳು ಇದ್ದಾರೆ ಕಣಪ್ಪ. ಬರೀ ಕಂಡವ್ರ ಹೆಣ್ಣು ಮಕ್ಕಳನ್ನ ಹೊಗಳ್ತಿರೋ. ಮನೇಲಿ ನಮ್ಮ ಮಕ್ಕಳವರಲ್ಲೋ, ಅವ್ರನ್ನ ಹೊಗಳ್ರೋ ಫಸ್ಟು. ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಿದ ಹೊರತು ಪಕ್ಕದ ಮನೆ ಹೆಂಡತಿ ಮಾತಾಡ್ಸೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಕಿಶನ್ ವೇಷಗಳು, ನಿನ್ನ ಪ್ರಯತ್ನಕ್ಕೆ ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನನ್ನ ಹುಟ್ಟಿದಬ್ಬ ಅಂತ ಇದೊಂದು ಸುಮ್ಮನೆ ರೀಸನ್. ಇವತ್ತು ನಾವು ಮಾರ್ಕೆಟ್ ಮಾಡಬೇಕು, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. 3 ಸಿನಿಮಾದ ನಿರ್ದೇಶಕರುಗಳು ಇಲ್ಲೇ ಪಕ್ಕದಲ್ಲೇ ಇದ್ದೀರ. ಬಾ ಈ ಕಡೆ. ಹೊಸ ಕನಸುಗಳು ಕಾಣ್ತಾ ಇದ್ದೀರ. ನಿಮಗೆ ದೇವರು ಒಳ್ಳೇದು ಮಾಡಲಿ, ಭಗವಂತ ಆಶೀರ್ವಾದ ಮಾಡಲಿ.